ಇವ್ರಿಗೆ ಏನು ಬೇಕು ಅಂತ ನೋಡಲ್ಲ, ನಿಮ್ಗೆ ಏನು ಬೇಕು ಅಂತ ಏನು ನೋಡಲ್ಲ, ಬರೀ ಅಫಿಷಿಯಲ್ಗಳನ್ನೇ ನೋಡ್ತಾರೆ. ಚೆನ್ನಾಗಿ ಬದುಕ್ತಿದ್ದೀರಾ ಅಂತ ಕೇಳ್ತಾ ಇದ್ರು. ಈಗ ನಮ್ಗೆ ಒಂದೂವರೆ ವರ್ಷದಿಂದ ನಮ್ಮ ಬದುಕಿ ಹಾಳಾಗಿದೆ. ತೇಜಸ್ವಿ ಸೂರ್ಯ ಅವರು ನಮಗೆ ಇಂಪಾರ್ಟೆಂಟ್ ಕೊಟ್ಟಿಲ್ಲ. ವೋಟ್ ಕೇಳೋದಕ್ಕೆ ಬಂದಿದ್ದಾರೆ, ಬೇರೆ ಎಂತಕ್ಕೂ ಬಂದಿಲ್ಲ. ಅದೆಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ತಾನೇ ತಿರುಗಿಸ್ಕೊತಾರೆ. ಸೌಮ್ಯ ಮೇಡಮ್ ಬೆಟರು, ಮೋಸದಿಂದ ಸೋತಿದ್ದಾರೆ. ಈ ಸತಿ ಒಳ್ಳೆಯದ್ರಿಂದ ಗೆಲ್ಲಬೇಕು. ಈ ಕಡೆ ಹೆಚ್ಚಾಗ್ತಿರೋದು BJP ಆಗಿದೆ. ಬಟ್ BJPಗಿಂತ ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಯಾವ್ದಾರ ಇರಲಿ ಸರ್ಕಾರ ಪರವಾಗಿಲ್ಲ, ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಸಪೋರ್ಟ್ ಬೇಕಾಗಿರೋದು ನಮಗೆ ಮೊದಲು ಸೌಮ್ಯ ಮೇಡಮ್ ಇದ್ದರು, ಯಾವತ್ತೂ ಏನು ಪ್ರಾಬ್ಲಮ್ ಇರಲಿಲ್ಲ. ಅವ್ರೊಂದು ಶಾಪಿಂಗ್ ಬಂದರು, ಇಲ್ಲೆಲ್ಲರೂ ತಿರ್ಗಾಡ್ಕೊಂಡು ಹೋದ್ರೂ ಕೂಡ ಏನು ಹಿಂಗಿದೆ, ಯಾಕೆ ಹಿಂಗಿದೆ ಅಂತಲೂ ಕೇಳ್ತಿರಲಿಲ್ಲ. ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಬದುಕ್ತಿದ್ದೀರಾ ಅಂತ ಕೇಳ್ತಾಯಿದ್ರು. ಈಗ ನಮ್ಗೆ ಒಂದೂವರೆ ವರ್ಷದಿಂದ ನಮ್ಮ ಬದುಕಿ ಹಾಳಾಗಿದೆ. ನಮ್ಮ ಕಷ್ಟ ಸುಖ ವಿಚಾರಿಸೋರೇ ಇಲ್ಲ. ಮತ್ತೆ ಅವರೇ ಬಂದರೆ ಎಲ್ಲರಿಗೂ ಒಳ್ಳೇದಾಗ್ಬೋದು, ಬಡವ್ರಿಗೆ ಒಳ್ಳೇದಾಗ್ಬೋದು ಅಂತ ಅಂದ್ಕೊತೀನಿ. ಅಂಗಡಿಗಳು ಹಾಕಕ್ಕೆ ಬಿಡ್ತಾಯಿಲ್ಲ, ಫುಟ್ಪಾತ್ ಹಾಕಕ್ಕೆ ಬಿಡ್ತಾಯಿಲ್ಲ. ನಮ್ಮ ಜೀವನದ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ. ಸುಮ್ಮನೆ ತೆಗೆಸಿದ್ರು, ಏಕಾಏಕಿ ಬಂದು ತೆಗೆಸಿದ್ರು. ನಮ್ಮದು ಜೀವನ ಅಂತ ಇರ್ತಲ್ಲ, ಎಲ್ಲ ಹಾಳಾಗಿದೆ. ನಮ್ಮ ಮನೇಲಿ ಶುಗರ್ ಪೇಷಂಟ್ ಇರ್ತಾರೆ, ಹಾರ್ಟ್ ಪೇಷಂಟ್ ಇರ್ತಾರೆ, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು. ಇವಾಗ ಕರೆಂಟ್ ಬಿಲ್ ಫ್ರೀ ಬಂದಿರೋದಲ್ಲ, ಅದೆಲ್ಲ ಅಷ್ಟೇ ಅಲ್ಲ, ನಮ್ಮದೇ ಆದಂಥ ಖರ್ಚುಗಳು ಜಾಸ್ತಿ ಇರ್ತವೆ. ಅವೆಲ್ಲ ನಿಭಾಯಿಸೋಕೆ ಕಷ್ಟ ಆಗ್ತಿದೆ. ನಮಗೆ ಫುಟ್ಪಾತ್ ಮತ್ತೆ ಬೇಕು, ಅದಕ್ಕೆ ಅವರೇ ಬರಬೇಕು ಅಂತ ಕೇಳ್ತೀವಿ. ಯಾಕೆಂದರೆ ಅವ್ರು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಮತ್ತೆ ಅವ್ರು ಬಂದರೆ ಅನುಕೂಲ ಆಗುತ್ತೆ, ಮತ್ತೆ ಯಾವತ್ತೂ ತೊಂದರೆ ಆಗಲ್ಲ ಅನಿಸುತ್ತೆ. ಹಂಗಾಗಿ ಅವ್ರು ಬರಬೇಕು. ತೇಜಸ್ವಿ ಸೂರ್ಯ ಅವರು ನಮ್ಮ ಕಷ್ಟಗಳನ್ನ, ಬಡವ್ರನ್ನ ಅಫಿಷಿಯಲ್ಲಾಗೆ ನೋಡ್ತಾರೆ ಹೊರತು ನಮ್ಮನ್ನ ಬಡವ್ರು ಇವ್ರಿಗೇನೋ ತೊಂದರೆ ಆಗಿದೆ, ಇವ್ರಿಗೆ ಏನು ಬೇಕು ಅಂತ ನೋಡಲ್ಲ, ನಿಮ್ಗೆ ಏನು ಬೇಕು ಅಂತ ಏನು ನೋಡಲ್ಲ, ಬರೀ ಅಫಿಷಿಯಲ್ಗಳನ್ನೇ ನೋಡ್ತಾರೆ. ಎಲ್ಲರೂ ಅಫಿಷಿಯಲ್ಗಳಾಗಿರಲ್ಲ. ಈಗ ನಮ್ಮಂಥವ್ರ ಜೀವನ ಇದೆ, ಅದಕ್ಕೆ ಅಂದ್ಬಿಟ್ಟು ಅಫಿಷಿಯಲ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಾವೇನು ಸಾಯೋದಕ್ಕಾಗಲ್ಲ. ಬಡವರು ಬೇಕು, ಅಫಿಷಿಯಲ್ಲು ಬೇಕು. ಸೊ ನಮಗೂ ಇಂಪಾರ್ಟೆಂಟ್ ಕೊಡಬೇಕು. ತೇಜಸ್ವಿ ಸೂರ್ಯ ಅವರು ನಮಗೆ ಇಂಪಾರ್ಟೆಂಟ್ ಕೊಟ್ಟಿಲ್ಲ. ನಾವು ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮಗೇನು ಇಂಪಾರ್ಟೆಂಟ್ ಕೊಟ್ಟಿಲ್ಲ. ಸೌಮ್ಯ ಮೇಡಮ್ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಹಾಗಾಗಿ ಅವರೇ ಬಂದರೆ ಒಳ್ಳೆಯದು. ಸೌಮ್ಯ ಮೇಡಮ್ ಬೆಟರು ಎಲ್ಲದಕ್ಕೂ. ನಮ್ಮ ಏರಿಯಾದಲ್ಲೆಲ್ಲ ನೀರು ಯಾವತ್ತೂ ಇಲ್ದಂಗೆ ಇರಲಿಲ್ಲ. ಇವಾಗ ಕುಡಿಯೋಕ್ಕೆ ನೀರೇ ಇಲ್ಲ. ಜಯನಗರಲ್ಲಿ ನೀರೇ ಇಲ್ಲ. ಜಯನಗರಲ್ಲೆಲ್ಲ ಮೋರಿ ಕಟ್ಕೊಂಡಿದೆ, ಆ ಮೋರಿ ಬಗ್ಗೆ ನೋಡೋರಿಲ್ಲ. ಮನೆ ಬಾಗಿಲಲ್ಲೆಲ್ಲ ಗಲೀಜು ನೀರು ಹೋಗ್ತಾ ಇರುತ್ತೆ, ಹಂಗಿರುತ್ತೆ. ಅವ್ರು ಇರುವಾಗ ಆ ಥರ ಎಲ್ಲ ಏನೂ ಸಮಸ್ಯೆ ಇರಲಿಲ್ಲ. ನಾವು ಯಾವತ್ತೂ ನಮ್ಮ ಏರಿಯಾಗಳಲ್ಲಿ ಲೋಕಲಲ್ಲಿ ನೋಡೇ ಇಲ್ಲ. ಎಲ್ಲಿದ್ರು ಏನಿದ್ರು ಅಫಿಷಿಯಲಾಗಿ ಕಾರಲ್ಲಿ ಓಡಾಡೋದಷ್ಟೇ ನೋಡಿದ್ದೀವಿ. ನಮ್ಮ ಸಂಧಿ ರೋಡ್ಗೆ, ನಮ್ಮ ಗಲ್ಲಿಗಳ ಒಳಗಡೆ ಎಲ್ಲ ನಾವು ಯಾವತ್ತೂ ನೋಡಿಲ್ಲ. ಇನ್ನು ರಾಮಲಿಂಗ ರೆಡ್ಡಿ ಸಾಹೇಬ್ರು ನೋಡಿದ್ದೀವಿ, ನಾಗರಾಜಣ್ಣ ಕೌನ್ಸಿಲರ್ನ ನೋಡಿದ್ದೀವಿ, ಆಮೇಲಿಂದ ಇವರು ಮೇಡಮ್ನ ನೋಡಿದ್ದೀವಿ, ಸೌಮ್ಯ ಮೇಡಮ್ನ ನೋಡಿದ್ದೀವಿ. ಇವ್ರನ್ನ ಯಾರನ್ನೂ ಯಾವತ್ತೂ ನೋಡಿಲ್ಲ ನಾವು. ವೋಟ್ ಕೇಳೋದಕ್ಕೆ ಬಂದಿದ್ದಾರೆ, ಬೇರೆ ಎಂತಕ್ಕೂ ಬಂದಿಲ್ಲ. ಇವರೆಲ್ಲ ಬಂದಿದ್ದಾರೆ, ವೋಟ್ ಕೇಳೋಕ್ಕೂ ನಾವು ಅವ್ರನ್ನ ಸಂಧಿ ಒಳಗಡೆ ನೋಡಿಲ್ಲ. ಎಲ್ಲ ಮೇಯ್ನ್ ರೋಡಲ್ಲಿ ಬಂದು ಅಫಿಷಿಯಲಾಗಿ ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ. ಗೆಲುವು ತಂದು ಕೊಟ್ಟರೆ ಒಳ್ಳೇದೇ. ಅವ್ರು ಮೋಸದಿಂದ ಸೋತಿದ್ದಾರೆ. ಈ ಸತಿ ಒಳ್ಳೆಯದ್ರಿಂದ ಗೆದ್ದರೆ ಒಳ್ಳೇದು. ಮೋಸದಿಂದ ಸೋತಿದ್ದಾರೆ, ಈ ಸತಿ ಒಳ್ಳೆಯದ್ರಿಂದ ಗೆಲ್ಲಬೇಕು. ಗೃಹಲಕ್ಷ್ಮಿ ಎಲ್ಲ ನಾವು ಮಾಡಿಸಿದ ಲೇಟು, ಬಟ್ ಎಲ್ಲರಿಗೂ ಬಂದಿದೆ. ನಾವು ನೋಡಿರೋ ಮಟ್ಟಿಗೆ ಎಲ್ಲರಿಗೂ ಸಿಕ್ಕಿದೆ, ನಮಗೂ ಸಿಗ್ತಾ ಇದೆ. ಇವಾಗ ನಾವು ಲೇಟಾಗಿ ಮಾಡಿಸಿದ್ವಿ ಅಷ್ಟೇ. ಅದು ಎಷ್ಟೊಂದು ವರ್ಷದಿಂದ ನಡೀತಾಯಿತ್ತು. ಹೆಂಗೋ ಇವಾಗ ಒಂದು ಸಕ್ಸಸ್ಫುಲ್ ಸಿಕ್ಕಿದೆ. ಅದೆಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ತಾನೇ ತಿರುಗಿಸ್ಕೊತಾರೆ. ಸೌಮ್ಯ ಮೇಡಮ್ ಬರಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳ್ತೀನಿ.